ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಮೊಳಕೆ ಕಾಳು ಮಿಕ್ಸ್ ಮಾಡಿ ನಿಮಗೆ ಉಸ್ಲಿ ಯಾವ ಥರ ಮಾಡ್ಬೋದು ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಮಾಡೋ ಮೆಥಡ್ಡು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಎಲ್ಲರೂ ಒಂಥರ ಪ್ರೋಟೀನ್ಸ್ ಇರಬೇಕು, ಹಾಗಿರಬೇಕು, ಸಣ್ಣ ಆಗಬೇಕು, ಚಪಾತಿ ತಿನ್ನಬಾರ್ದು, ಎಷ್ಟು ಥರ ಹೇಳ್ತಾರಲ್ವ. ನೋಡಿ, ಈ ಥರ ಉಸ್ಲಿನ ನೀವು ರೆಡಿ ಮಾಡಿಕೊಂಡ್ರೆ ಯಾವುದೇ ಇದಿಲ್ಲದೆ ಹೆಲ್ತ್ ಪರ್ಪಸ್ ಕೂಡ ನೀವು ಇದನ್ನು ಬರೀದು ಕೂಡ ತಿನ್ಬೋದು. ನೋಡಿ, ಇದು ಅಲಸಂದಿ ಕಾಳು ಮತ್ತು ಹೆಸರು ಕಾಳು ಮೊಳಕೆ ಬರೆಸಿಟ್ಕೊಂಡಿದ್ದೀನಿ. ನೀವು ಕಡಲೆಕಾಳು ಕೂಡ ಮೊಳಕೆ ಬರೆಸಿಟ್ಕೋಬೋದು. ನಾನು ಕಡಲೆಬೇಳೆ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ, ಜೀರಿಗೆ, ಉಪ್ಪು, ಅರಿಶಿನ, ಮತ್ತು ಇನ್ನು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಮತ್ತು ನಾನು ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಎಲ್ಲ ಹೆಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ರೆಡಿ ಮಾಡ್ಕೊಳ್ಳೋದ್ರಿಂದ ನೀವು ಸುಲಭವಾಗಿ ಈ ಉಸ್ಲಿನ ರೆಡಿ ಮಾಡ್ಕೋಬೋದು. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆನೂ ಅಷ್ಟೇ ಜಾಸ್ತಿ ಏನು ಹಾಕಬೇಕಾಗಿಲ್ಲ, ಒಂಚೂರು ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇದಾದಮೇಲೆ ನಾನು ಜೀರಿಗೆ ಹಾಕ್ತೀನಿ. ನೋಡಿ, ಇದಾದಮೇಲೆ ನಾನು ಹಸಿಮೆಣಸಿನ್ಕಾಯಿದು ಅಷ್ಟೇ, ನಿಮಗೆ ಖಾರ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪನೇ ಹಾಕ್ಕೊಳ್ಬೋದು ನೀವು. ಇದನ್ನು ನಾವು ಸ್ವಲ್ಪ ಹೀಗೆ ಕೈ ಆಡಿಸ್ತಾ ಇರ್ತೀರಲ್ವ, ಹೀಗೆ ಆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬೆಂದಂಗೆ ಆಗುತ್ತಲ್ಲ, ಆವಾಗ ನಾನು ಈ ಕ್ಯಾಪ್ಸಿಕಮ್ ಹಾಕ್ಕೊಂಡಿಟ್ಟಿದ್ದೀನಿ. ಅದೇ ಥರ ಶುಂಠಿ, ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಯಾವುದು ಬೇಡ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಏನು ಅವ್ರವ್ರ ಮನೆ ಟೇಸ್ಟ್ ಒಂದೊಂದು ಥರ ಇರುತ್ತಲ್ವ, ಅದರಿಂದ ಎಲ್ಲರಿಗೂ ಇಷ್ಟ ಆಗೋ ಹಾಗೆ ಮಾಡಬೇಕು ಅನ್ನೋದೇ ತಾನೇ. ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆಗಬೇಕು, ತಿನ್ನಬೇಕು ಖುಷಿಯಾಗಿ ಅನ್ನೋದೇ ಗೃಹಿಣಿಯರಿಗೆ ಮೊದಲು ಒಂದು ಆದ್ಯತೆ ಇರುತ್ತೆ ಅಡುಗೆ ಮಾಡೋವಾಗ. ಅದರಿಂದ ನೀವು ಇದು ಯಾವುದು ನಿಮಗೆ ನಿಮ್ಮ ಮನೆಯಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಕಾಳುಗಳನ್ನು ನಾನು ಇದರಲ್ಲಿಟ್ಟು ಬೇಯಿಸ್ಕೊಂಡಿಲ್ಲ. ಯಾಕೆ ಅಂತಂದರೆ ಆ ಥರ ಬೇಯಿಸ್ಬಿಟ್ರೆ ಅದೊಂಥರ ಸಿಪ್ಪೆ ಬಿಟ್ಟಂಗೆ ಆಗಿಬಿಡತ್ತೆ ಅಂತ ಹೇಳಿ ಕುಕ್ಕರಲ್ಲಿ ನಾನು ಆ ಥರ ಬೇಯಿಸಿಲ್ಲ. ನೋಡಿ, ಹಾಗೆಯೇ ಡೈರೆಕ್ಟಾಗೇ ಬೇಯಿಸ್ತೀನಿ. ಮೆತ್ತಗಾಗುತ್ತೆ, ನಿಮಗೇನಿದಿಲ್ಲ, ತಿನ್ನೋಕ್ಕೆ ಅದು ತುಂಬ ರುಚಿಯಾಗಿರುತ್ತೆ. ಮತ್ತು ಪ್ರೋಟೀನ್ಸ್ ಎಲ್ಲನೂ ಅದರಲ್ಲೇ ಒಂಥರ ಎಲ್ಲ ಮಿಕ್ಸ್ ಆಗಿಬಿಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿದು ಎಲ್ಲ ಫ್ರಾಗ್ರೆನ್ಸು ಒಂದು ಆ ಕಾಳುಗಳು ಬೇಯುವಷ್ಟು ಹೊತ್ತು ಅದರೊಳಗೆ ಸೇರಿಕೊಳ್ಳುತ್ತಲ್ವ, ಅದರಿಂದ ತುಂಬ ಚೆನ್ನಾಗಿರುತ್ತೆ, ರುಚಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ಮಾಡ್ತಾ ಇರ್ತೀರಲ್ಲ, ಆವಾಗ ನೀವು ಈ ಹೆಸರುಬೇಳೆ ಹಾಕ್ಕೊಂಡಿರಿ. ಹೆಸರುಬೇಳೆ ಕೂಡ ಇವಾಗ ಹೇಳ್ತಾರಲ್ವ, ಇದಿರುತ್ತಲ್ಲ, ಇವಾಗ ಹಾಕಿದ್ದು ನಾನು ಕಡಲೆಬೇಳೆನ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟು ನೆನೆಸಿಟ್ಕೊಂಡಿದ್ದೆ. ಇದು ಕಡಲೆಬೇಳೆ ಕೂಡ ಇವಾಗ ತುಂಬ ಪ್ರೋಟೀನ್ಸ್ ಇರುತ್ತೆ, ಮಕ್ಳಿಗೂ ಎಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ನಾನು ಇದನ್ನು ಕಡಲೆಬೇಳೆ ನೆನೆಸ್ಬಿಟ್ಟು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಮನೆಯಲ್ಲೇ ನೀವೇನೂ ಕಷ್ಟ ಇಲ್ಲ. ಒಂದು ಬೌಲಷ್ಟು ನೆನೆಸ್ಬಿಟ್ಟು ರಾತ್ರಿ ಅದನ್ನು ಅದೇ ಬೌಲಲ್ಲಿ ನೀರೆಲ್ಲ ಬಗ್ಗಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಸಾಕು. ಬೆಳಗ್ಗೆ ಹೊತ್ತಿಗೆ ನೀವೇನು ಅದನ್ನು ಬಟ್ಟೆಯಲ್ಲಿ ಕಟ್ಟಿಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಆ ನೀರೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಬೆಳಗ್ಗೆ ಹೊತ್ತಿಗೆ ಎಷ್ಟು ಚೆನ್ನಾಗಿ ನಿಮಗೆ ಅದು ಮೊಳಕೆ ಬಂದಿರುತ್ತೆ ಗೊತ್ತಾ. ನೋಡಿ, ಈ ಅಲಸಂದೆ ಕಾಳು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿಬಿಟ್ಟು ನಾನು ಮುಚ್ಚಿಟ್ಬಿಡ್ತೀನಿ. ನೋಡಿ, ಇದು ಈಗ ಒಂಚೂರು ಅರಿಶಿನ ಇದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಉಪ್ಪು ಒಂದು ಸ್ವಲ್ಪ ಅರ್ಧ ಬೆಂದ ಮೇಲೆ ಉಪ್ಪು ಹಾಕ್ಕೊಳ್ತೀನಿ ಇದಕ್ಕೆ. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತಾಯಿದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಉಸ್ಲಿ. ಒಂದು ಅರ್ಧ ಕಪ್ ನೀರು ಹಾಕಿದ್ದೆ ಅಷ್ಟೇ, ಚೆನ್ನಾಗಿ ಬೆಂದುಬಿಟ್ಟಿದೆ ಅದು. ನೋಡಿ, ಮೊಳಕೆ ಕೂಡ ಹೇಗಿತ್ತು ಹಾಗೆ ಎಲ್ಲ ಇದಾಗಿದೆ. ನೋಡಿ, ನಾವು ಅದಕ್ಕೆ ಕುಕ್ಕರಲ್ಲಿ ನಾನು ಇಡಲ್ಲ, ಏಕೆಂದರೆ ಇಟ್ಟರೆ ಅದೆಲ್ಲ ಒಂಥರ ಸಿಪ್ಪೆ ಎಲ್ಲ ಸುಲ್ಕೊಂಡು ನೋಡೋದಕ್ಕೂ ಅಟ್ರ್ಯಾಕ್ಟಿವ್ ಆಗಿರಬೇಕಲ್ವ, ತಿನ್ನೋರ್ಗೂ ಖುಷಿ ಕೊಡಬೇಕು. ನೋಡಿ, ಈಗ ಎಲ್ಲರೂ ತುಂಬಾ ಹೆಲ್ತ್ ಕಾನ್ಷಿಯಸ್ಸು, ಊಟ ಸ್ಕಿಪ್ ಮಾಡಬೇಕು ಒಂದು ಹೊತ್ತು ಅಂತೆಲ್ಲ ಹೇಳ್ತಾರಲ್ವ, ಚಪಾತಿ ತಿನ್ನಬಾರ್ದು ಅಂತೆಲ್ಲನೂ. ಆವಾಗ ನೀವು ಈ ಥರದ್ದು ಒಂದು ಬೌಲು ನೀವು ಇದನ್ನು ತಿಂದುಬಿಟ್ರೆ ಕಾಳು ನಿಜವಾಗ್ಲೂ ಹೊಟ್ಟೆನೂ ತುಂಬುತ್ತೆ, ಬೇಗ ಹಸಿವು ಆಗಲ್ಲ, ಒಳ್ಳೆ ಫುಲ್ಲು ಪ್ರೋಟೀನ್ಸ್ ಇರುತ್ತೆ. ಮಕ್ಳಿಗೆ ಕೂಡ ನೀವು ಖಾರ ಹಾಕದೆ ಇದನ್ನು ತಿನ್ನಕ್ಕೆ ಕೊಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಹಾಗೆ ರೊಟ್ಟಿ, ಚಪಾತಿ, ದೋಸೆಗಳ ಜೊತೆಯಲ್ಲಿ ಕೂಡ ತಿನ್ಬೋದು. ನೋಡಿದ್ರೆ ಸುಲಭವಾಗಿ ನಾನು ಮೊಳಕೆ ಕಾಳು ಮಿಕ್ಸ್ ಮಾಡಿ ಉಸ್ಲಿ ಮಾಡೋದನ್ನು ತೋರಿಸಿದ್ದೀನಿ. ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.
ಫ್ರೆಂಡ್ಸ್, ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೀವು ನನ್ನನ್ನು ನೋಡ್ಬೋದು, ಫಾಲೋ ಮಾಡ್ಬೋದು. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋದು ಬೇಡ ಅಂದರೆ ನನ್ನ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಚಾಟ್ ಮಸಾಲ ಪೌಡರ್ ಮಾಡೋದು ತೋರಿಸಿದ್ದೀನಿ. ಅದನ್ನು ನೀವು ನೋಡಿ ಫುಲ್ ಕೊನೆವರೆಗೂ ಸುಲಭವಾಗಿ ಮನೇಲಿ ಮಾಡಿಕೊಂಡು ಈ ಥರ ಕಾಳು ಪಲ್ಯಗಳಿಗೆ ನೀವು ಒಂದು ಅರ್ಧ ಸ್ಪೂನ್ನ ಅದನ್ನು ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು. ನಮಸ್ಕಾರ.